ಇದು ಇಸವಿ 1537ರ ಕಾಲ. ವಿಜಯನಗರ ಸಾಮ್ರಾಜ್ಯದ ಶಕ್ತಿಯು ತನ್ನ ಶಿಖರದಲ್ಲಿದ್ದ ಕಾಲ. ನಾಗರಿಕತೆ, ಶಿಲ್ಪಕಲೆ, ಧರ್ಮ ಮತ್ತು ವ್ಯಾಪಾರವು ಉತ್ತುಂಗದಲ್ಲಿದ್ದ ಸಮಯ. ಆ ಸಂದರ್ಭದಲ್ಲಿ ಬೆಂಗಳೂರು ಪ್ರದೇಶ ಒಂದು ಪುಟ್ಟ ಹಳ್ಳಿ. ಈ ಹಳ್ಳಿಯ ನಾಡಪ್ರಭು ಬಾಳೇಗೌಡನ ಪುತ್ರ ಕೆಂಪೇಗೌಡ ಆ ಪುಟ್ಟ ಹುಡುಗನಿಗೆ ದೊಡ್ಡ ಕನಸು ಕಾಡುತ್ತಿತ್ತು. ಅವನ ಕನಸು ಒಂದು ನವೀನ ನಗರವನ್ನು ನಿರ್ಮಿಸುವುದು. ಸುವ್ಯವಸ್ಥಿತ ರಸ್ತೆ ವ್ಯವಸ್ಥೆ, ಮಾರುಕಟ್ಟೆ, ಕೆರೆಗಳು, ದೇವಾಲಯಗಳು ಮತ್ತು ಜನತೆಗೆ ಎಲ್ಲ ಸೌಲಭ್ಯಗಳು ಇರುವ ನಗರ ಕಟ್ಟುವ ಮಹದಾಸೆ ಇತ್ತು. ಆದರೆ ಇದೊಂದು ಸಾಹಸಕರವಾದ ನಿರ್ಧಾರ. ಪರಿಸರದಲ್ಲಿ ಕಾಡುಗಳು, ಕಳ್ಳರು, ರಾಜಕೀಯ ಅಸ್ಥಿರತೆ ಇವೆಲ್ಲವಿದ್ದರೂ ಕೂಡ ಕೆಂಪೇಗೌಡ ತನ್ನ ದೃಢನಿಶ್ಚಯದಿಂದ ಕಾರ್ಯ ಪ್ರಾರಂಭಿಸಿದ. ಸತತ ಪರಿಶ್ರಮದಿಂದ ಮೊದಲೇ ಮಾರುಕಟ್ಟೆಯ ಸಂತೆ, ಪೇಟೆ ಮತ್ತು ಹಲವು ಕೆರೆಗಳನ್ನು ನಿರ್ಮಿಸಿದ. ಅವನು ನಗರದ ಪ್ರಥಮ ರೇಖಾಚಿತ್ರವನ್ನು ತಯಾರಿಸಿದಾಗ 4 ದಿಕ್ಕಿಗೂ ಗಡಿಗೋಪುರ ಅಂದರೆ ಕಾವಲಿನ ಗೋಪುರಗಳನ್ನು ನಿರ್ಮಿಸಿ ನಗರ ವ್ಯವಸ್ಥೆಯು ಈ ಹಾದಿಯಲ್ಲಿ ಬೆಳೆಯಬೇಕು ಎಂದು ತೀರ್ಮಾನಿಸಿದ. ಈಗಲೂ ಸಹ ಬೆಂಗಳೂರು ನಗರದಲ್ಲಿ ತಲೆ ಎತ್ತಿ ನಿಂತಿರುವ ಗಡಿ ಗೋಪುರಗಳನ್ನು ನೋಡಬಹುದು. ಅವನು ನಿರ್ಮಿಸಿದ ಕೆರೆ ಕಟ್ಟೆಗಳು ಹಾಗೂ ಅವನ ದೂರದೃಷ್ಟಿ ಮತ್ತು ಶ್ರದ್ಧೆಗೆ ಸಾಕ್ಷಿಯಾಗಿದೆ. ಈ ಕಥೆ ನಮಗೆ ಒಂದು ಪಾಠ ಕಲಿಸುತ್ತದೆ. ದೃಢನಿಶ್ಚಯ ಮತ್ತು ದೂರದೃಷ್ಟಿಯಿಂದ ಒಬ್ಬ ವ್ಯಕ್ತಿಯ ಕನಸು ಕೋಟ್ಯಂತರ ಜನರ ವಾಸಸ್ಥಳವನ್ನಾಗಿ ರೂಪುಗೊಳ್ಳಬಹುದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್.